ಮನುಷ್ಯನ ದೇಹದಲ್ಲಿರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡು ಎರಡೂ ಒಂದಕ್ಕೊಂದು ಹೀಗೆ ತಲೆ ಹಾಕಿ ಮಲಗಿರ್ತಕ್ಕಂತಹ ಯಾವ ಜೀವಿ ಇದೆಯೋ ಆ ಜೀವಿಯ ಶಿರವನ್ನ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿ ಒಂದಕ್ಕೊಂದು ಜೋಡಿ ಆಗೋದಿಲ್ಲ. ನಮಸ್ಕಾರ ಎಲ್ಲ ಸ್ನೇಹಿತರಿಗೂ, ನಾನು ರೋಹನ್ ಜವಳಿ. ಎಲ್ಲರಿಗೂ ವೇದಶಾಲಾಗೆ ಸ್ವಾಗತವನ್ನು ಕೋರ್ತಾ ಇವತ್ತಿನ ಸಂಚಿಕೆಯಲ್ಲಿ ಭಾರತದ ಹಳೆ ಪರಂಪರೆಯ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ತಳಹದಿಯನ್ನ ನೋಡ್ತಾ ಹೋಗೋಣ ಸ್ನೇಹಿತರೆ. ಆ ಹಳೆ ಪರಂಪರೆಗಳಲ್ಲಿ ಒಂದಾದಂಥದ್ದು, ಹಳೆ ಆಚರಣೆಗಳಲ್ಲಿ ಒಂದಾದಂತಹ ವಿಷಯ ಏನಪ್ಪಾ ಅಂತಂದ್ರೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು. ಸಾಕಷ್ಟು ಮನೆಗಳಲ್ಲಿ ಹಿರಿಯರು ತಮ್ಮ ಮಕ್ಕಳಿಗೆ, ಮನೆಯಲ್ಲಿರ್ತಕ್ಕಂಥ ಕಿರಿಯರಿಗೆ ಉಪದೇಶ ಹೇಳ್ತಾ ಇರ್ತಾರೆ, ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ. ಆದ್ರೆ ಹಳೆಯ ತಲೆಮಾರಿನ ವಿದ್ಯಾರ್ಥಿಗಳಾಗಿರ್ಬೋದು ಅಥವಾ ಮಕ್ಕಳಾಗಿರ್ಬೋದು ಇಂಥ ವಿಷಯಗಳನ್ನ ಪಾಲಕರು ಹೇಳಿರುವುದನ್ನ ಅಥವಾ ಹಿರಿಯರು ಹೇಳಿರುವುದನ್ನ ಚಾಚು ತಪ್ಪದೆ ಪಾಲಿಸ್ತಿದ್ರು. ಬಟ್ ಈಗಿರ್ತಕ್ಕಂತಹ ವಿದ್ಯಾರ್ಥಿಗಳಿಗೆ ಅದರ ವೈಜ್ಞಾನಿಕ ತಳಹದಿಯನ್ನ ಹೇಳಿದಾಗ ಮಾತ್ರ ಆ ಒಂದು ಆಚರಣೆಗೆ ಅವರು ಬೆಲೆ ಕೊಡ್ತಾರೆ, ಅದನ್ನ ಹಾಗಾದ್ರೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅನ್ನುವ ಒಂದು ವಿಷಯದ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ತಳಹದಿ ಆದ್ರೂ ಏನು ಎಂಬುದನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಸಾಮಾನ್ಯವಾಗಿ ಮನೆಯಲ್ಲಿ ಹಿರಿಯರು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳ್ತಾ ಇರ್ತಾರೆ. ಅದಕ್ಕೆ ಪ್ರತಿ ಪ್ರಶ್ನೆಯಾಗಿ ಯಾರಾದ್ರೂ ಯಾಕೆ ಅಂತ ಕೇಳಿದಾಗ ಕೆಲವೊಂದಿಷ್ಟು ಮನೆಗಳಲ್ಲಿ ಕಾರಣವನ್ನು ಹೇಳ್ತಾರೆ. ಅದು ಪೌರಾಣಿಕ ಕತೆ, ಭಾರತದ ಪೌರಾಣಿಕ ಕತೆ ಆದಂತಹದ್ದು. ಶಿವ ಮತ್ತು ಗಣಪತಿ ನಡುವೆ ನಡೆದಂತಹ ಕಾಳಗದ ಕುರಿತು ವಿವರಿಸ್ತಾರೆ. ಯಾವಾಗ ಪಾರ್ವತಿ ದೇವಿ ಬಾಲ ಗಣೇಶನನ್ನ ಬಾಗಿಲ ಬಳಿ ನಿಲ್ಲಿಸಿ ಸ್ನಾನಕ್ಕೆ ತೆರಳಿರ್ತಾಳೋ ಆಗ ಶಿವನ ಆಗಮನ ಆಗತ್ತೆ. ಶಿವ ಬಾಲ ಗಣೇಶನಿಗೆ ಒಳಗೆ ಹೋಗಲು ಬಿಡು ಅಂತ ಹೇಳಿ ವಾದ ನಡೆದಾಗ ಶಿವ ಮತ್ತು ಗಣೇಶನ ನಡುವೆ ಕಾಳಗ ನಡೆಯುತ್ತೆ. ಈ ಕಾಳಗದಲ್ಲಿ ಕೋಪಗೊಂಡಂತಹ ಶಿವ ಗಣಪತಿಯ ಶಿರವನ್ನ ಛೇದಿಸ್ತಾನೆ, ಆತನ ತಲೆಯನ್ನ ಕತ್ತರಿಸಿದ ನಂತರ ಪಾರ್ವತಿ ದೇವಿ ಬಂದು ತನ್ನ ಅಳಲನ್ನ ತೋಳ್ಕೊಂಡಾಗ ಶಿವ ತನ್ನ ಸೇವಕರಿಗೆ ಉತ್ತರ ದಿಕ್ಕಿಗೆ ತಲೆ ಹಾಕಿ ಮಲಗಿರ್ತಕ್ಕಂತಹ ಯಾವ ಜೀವಿ ಇದೆಯೋ ಆ ಜೀವಿಯ ಶಿರವನ್ನ ಕತ್ತರಿಸ್ಕೊಂಡು ಬನ್ನಿ ಅಂತ ಹೇಳಿ ಒಂದು ಆದೇಶವನ್ನ ನೀಡ್ತಾನೆ. ಅದೇ ಪ್ರಕಾರ ಸೇವಕರು ಉತ್ತರ ದಿಕ್ಕಿಗೆ ಹೋಗಿ ಉತ್ತರ ದಿಕ್ಕಿನಲ್ಲಿ ಮಲಗಿರ್ತಕ್ಕಂತಹ ಒಂದು ಆನೆಯ ರುಂಡವನ್ನ ಕತ್ತರಿಸ್ಕೊಂಡು ಬರ್ತಾರೆ. ಹೀಗೆ ತಂದಂತಹ ಶಿರವನ್ನ ಗಣಪತಿಗೆ ಹಚ್ಚಿ ಆತ ನಂತರ ಗಣಪತಿಗೆ ಜೀವ ತುಂಬುತ್ತಾನೆ. ಸೊ ಇದೊಂದು ಪೌರಾಣಿಕ ಕತೆ. ಈ ಕಥೆಯ ಅಂಶವನ್ನ ಇಟ್ಟುಕೊಂಡು ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅನ್ನೋದು ಕೆಲವೊಂದಿಷ್ಟು ಇನ್ನೂ ಬೇರೆ ಬೇರೆ ಕಾರಣಗಳನ್ನ ಕಥೆಗಳನ್ನ ಹೇಳೋದ್ರ ಮೂಲಕ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರ್ದು ಅಂತ ಹೇಳಿ ಒಂದು ಹಿರಿಯರು ಉಪದೇಶವನ್ನು ನೀಡ್ತಾರೆ. ಆದ್ರೆ ಇದರ ಹಿಂದೆ ಇರತಕ್ಕಂಥ ವೈಜ್ಞಾನಿಕ ಸಂಗತಿ ಆದ್ರೂ ಏನು ಅನ್ನೋದು ಬಹಳಷ್ಟು ಕುತೂಹಲಕಾರಿಯಾದಂತಹ ಸಂಗತಿ. ಹಾಗಾದ್ರೆ ಇದರ ಹಿಂದೆ ಇರತಕ್ಕಂಥ ವೈಜ್ಞಾನಿಕ ತಳಹದಿ ಏನು? ಯಾಕೆ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು? ಭೂಮಿಯೊಂದು ಅಯಸ್ಕಾಂತದಂತೆ ವರ್ತಿಸುತ್ತೆ ಸ್ನೇಹಿತರೆ. ನಮ್ಗೆ ಸಾಮಾನ್ಯವಾಗಿ ಅಯಸ್ಕಾಂತ ಅಥವಾ ಮ್ಯಾಗ್ನೆಟ್ ಬಗ್ಗೆ, ಅದರ ಗುಣಲಕ್ಷಣಗಳ ಬಗ್ಗೆ ತಿಳಿದೇ ಇದೆ. ಚಿಕ್ಕ ವಯಸ್ಸಿನಲ್ಲಿ ಎಲ್ಲರೂ ಅದರ ಜೊತೆ ಆಟ ಆಡೇ ಇರ್ತಾರೆ. ಎರಡು ಮ್ಯಾಗ್ನೆಟ್ ತುಣುಕುಗಳನ್ನ ತೆಗೆದುಕೊಂಡು ಉತ್ತರ ಧ್ರುವಗಳನ್ನ ನೀವು ಜೋಡಿಸ್ತಾ ಹೋದ್ರೆ ಅವು ಪರಸ್ಪರವಾಗಿ ವಿಕರ್ಷಿಸುತ್ತವೆ, ಒಂದಕ್ಕೊಂದು ಜೋಡಿ ಆಗೋದಿಲ್ಲ. ಅದೇ ಉತ್ತರ ಧ್ರುವವನ್ನ ದಕ್ಷಿಣ ಧ್ರುವವನ್ನ ಎರಡೂ ಮ್ಯಾಗ್ನೆಟ್ಗಳನ್ನ ತಗೊಂಡು ಹೋದಾಗ ಅವು ಆಕರ್ಷಿಸಗೊಂಡು ಒಂದಕ್ಕೊಂದು ಅದೇ ರೀತಿ ಭೂಮಿಗೆ ಎರಡು ಧ್ರುವಗಳಿವೆ. ಮೇಲೆ ಇರತಕ್ಕಂಥದ್ದು ಉತ್ತರ ಧ್ರುವ, ಕೆಳಗಡೆ ಇರತಕ್ಕಂಥದ್ದು ದಕ್ಷಿಣ ಧ್ರುವ. ಈ ಉತ್ತರ ಮತ್ತು ದಕ್ಷಿಣ ಧ್ರುವಗಳು ಅಯಸ್ಕಾಂತದ ಧ್ರುವದಂತೆಯೇ ವರ್ತಿಸ್ತವೆ. ಅದೇ ರೀತಿ ಮಾನವನ ದೇಹದೊಳಗೆ ಉತ್ತರ ಭಾಗವನ್ನ ಉತ್ತರ ಧ್ರುವ, ಕಾಲಿನ ಭಾಗವನ್ನ ದಕ್ಷಿಣ ಧ್ರುವ ಅಂತ ಹೇಳ್ತೇವೆ. ಮನುಷ್ಯನ ತಲೆಯ ಉತ್ತರ ಧ್ರುವದ ಭಾಗವನ್ನ, ಭೂಮಿಗೆ ಇರ್ತಕ್ಕಂಥ ಉತ್ತರ ಧ್ರುವ ಭಾಗವನ್ನ ಎರಡನ್ನೂ ಸೇರಿಸಕ್ಕಾಗಲ್ಲ, ಪರಸ್ಪರವಾಗಿ ವಿಕರ್ಷಿಸ್ತವೆ. ಅಯಸ್ಕಾಂತದಲ್ಲಿ ಉತ್ತರ ಧ್ರುವಗಳು ವಿಕರ್ಷಿಸುತ್ತವೆ ಅಥವಾ ಸಜಾತಿ ಧ್ರುವಗಳು ವಿಕರ್ಷಿಸುತ್ತವೆ. ವಿಜಾತೀಯ ಧ್ರುವಗಳು ಅಂದ್ರೆ ಉತ್ತರ ಮತ್ತು ದಕ್ಷಿಣಗಳು ಸಾಮಾನ್ಯವಾಗಿ ಸೇರ್ತವೆ. ಅದೇ ರೀತಿ ಮನುಷ್ಯನ ಉತ್ತರ ಧ್ರುವದ ಭಾಗ ಮತ್ತು ಭೂಮಿಯ ಉತ್ತರ ಧ್ರುವದ ಭಾಗ ಒಂದಕ್ಕೊಂದು ಸೇರ್ಪಡೆಯಾಗುವುದಿಲ್ಲ, ವಿಕರ್ಷಿಸ್ತವೆ.
ಹೀಗೆ ಈ ಉತ್ತರ ಧ್ರುವಗಳ ನಡುವೆ ಸಂಘರ್ಷ ನಡಿಬಾರದು ಅಂತ ಹೇಳಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹೇಳಿ ಸಾಮಾನ್ಯವಾಗಿ ಮನೆಯೊಳಗೆ ಹೇಳ್ತಾರೆ. ಹಾಗಾದ್ರೆ ಉತ್ತರಕ್ಕೆ ತಲೆ ಹಾಕಿ ಮಲಗೋದ್ರಿಂದ ಏನಾದ್ರು ಸಮಸ್ಯೆಗಳಾಗ್ತಾವ ಅಂತೇಳಿ ನೋಡೋದಾದ್ರೆ ಕಂಡು ಬರ್ತಕ್ಕಂಥ ಸಮಸ್ಯೆಗಳು ಉಸಿರಾಟದ ತೊಂದರೆ ಇರ್ಬೋದು, ರಕ್ತದ ಪರಿಚಲನೆಯಲ್ಲಿ ತೊಂದರೆ ಆಗಿರ್ಬೋದು, ಸಾಮಾನ್ಯವಾಗಿ ಮೈಗ್ರೇನ್ ಉಂಟಾಗ್ತಕ್ಕಂಥದ್ದು ಇರ್ಬೋದು. ಈ ಭೂಮಿ ಸುತ್ತಲೂ ಇರತಕ್ಕಂತಹ ಅಯಸ್ಕಾಂತೀಯ ವಲಯ ಮ್ಯಾಗ್ನೆಟಿಕ್ ಫೀಲ್ಡ್, ಮನುಷ್ಯನ ದೇಹದಲ್ಲಿರತಕ್ಕಂಥ ಮ್ಯಾಗ್ನೆಟಿಕ್ ಫೀಲ್ಡ್ ಎರಡೂ ಒಂದಕ್ಕೊಂದು ಕೂಡುವುದಿಲ್ಲ ಸಜಾತಿ ಇದ್ದಾಗ. ಅದೇ ಒಂದು ವೇಳೆ ವಿಜಾತಿ ಧ್ರುವಗಳಿದ್ರಪ್ಪ ಅಂತಂದ್ರೆ ಸರಳವಾಗಿ ಎರಡು ಕೂಡ್ಕೊಳ್ತವೆ. ಈ ಕಾರಣದಿಂದ ಮನೆಯಲ್ಲಿ ಉತ್ತರಕ್ಕೆ ತಲೆ ಹಾಕಿ ಮಲಗಬಾರದು ಅಂತ ಹೇಳಿ ಸಾಮಾನ್ಯವಾಗಿ ಉಪದೇಶವನ್ನ ನೀಡ್ತಾರೆ. ಸಾಮಾನ್ಯವಾಗಿ ಹಿರಿಯರು ಹೇಳ್ತಾ ಇರ್ತಾರೆ. ಇದರ ಹಿಂದೆ ಇರತಕ್ಕಂತಹ ವೈಜ್ಞಾನಿಕ ಸಂಗತಿ ಇದಾಗಿತ್ತು ಸ್ನೇಹಿತರೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯದೊಂದಿಗೆ ಭೇಟಿಯಾಗೋಣ. ಧನ್ಯವಾದ. ನೀವಿನ್ನೂ ನಮ್ಮ ವೇದಶಾಲೆಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತುವ ಮೂಲಕ ನೋಟಿಫಿಕೇಶನ್ ಪಡೆಯಿರಿ. ಧನ್ಯವಾದಗಳು.